ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೀನಿ, ಕನ್ನಡದೊಳಗೆ ಬರ್ತಾ ಇದ್ದೀನಿ. ಸೊ ಎಲ್ಲರಿಗೆ 77ನೇ ಗಣತಂತ್ರ ದಿನೋತ್ಸವ ಶುಭಾಶಯಗಳು. ಶುಭ ಮುಂಜಾನೆ. ಏನಪ್ಪ ಹೇಳ್ತೆ ಮತ್ತೆ ರಿಪೀಟ್ ಹೇಳ್ತದೆ ಅನ್ಕೋತೀರಾ? ಏನಿಲ್ಲ, ಹೇಳ್ಕೊಬೇಡ ಅವಕಾಶ ಇದ್ದಲ್ಲಿ. ಸೊ ಇವತ್ತು ನಾವು ದೇಶಾದ್ಯಂತ ಗಣತಂತ್ರ ದಿನೋತ್ಸವ ಆಚರಣೆ ಮಾಡುವುದನ್ನು ನಾವು ಸಹಿತ ಮಾಡಿ ಭಾಳ ವಿಜೃಂಭಣೆಯಿಂದ ನಡೆಸಿದ್ದೇವೆ. ಸೊ ಅದರಲ್ಲೇನು ಯಾವುದೇ ಥರದ ಸಂಶಯನೇ ಇಲ್ಲ. ಏನಂತೀರಾ? ಹೌದಂತೀರಾ ಇಲ್ಲ ಅಂತೀರಾ? ಏನು ಅಂದ್ರೆ ಹಬ್ಬ ಆಚರಣೆ ಮಾಡ್ತಾ ಇಲ್ವಾ ನೀವು? ಮೌನವಾಗಿದ್ದೀರಲ್ಲ. ಹಬ್ಬ ಅಂದ್ರೆ ಏನು? ಎಲ್ಲರಲ್ಲಿ ಸಂತೋಷ ಖುಷಿ ನೀಡುವಂಥದ್ದು ವಾತಾವರಣ ಆಗಿರ್ತದೆ. ಸೊ ಹಾಗಾಗಿ ಏನು ಸೈಲೆಂಟ್ ಆಗಿದ್ರೆ ಇದು ಹಬ್ಬ ಅಲ್ಲ, ಏನೋ ಕಳೆದುಕೊಂಡ ತರ ಇರ್ತದೆ. ಏನಂತೀರಾ? ಮಾತನ್ನು ತಿಳಿದುಕೊಳ್ಳುತ್ತೀವಿ ಸರ್ ನಾವು. ಮೌನವಾಗಿ ಆಲಿಸುತ್ತಿದ್ದೀರಿ. ಸೊ ಬಂಧುಗಳೇ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಎರಡೇ ಎರಡು ಹಬ್ಬಗಳು ಬರ್ತವೆ. ಯಾವ ಇವು ಜೆಂಡಾ ಆಚರಣೆ ಮಾಡುವ ಹಬ್ಬಗಳು. ಒಂದನೇದು ಆಗಸ್ಟ್ 15, ಎರಡನೇದು ಬಂದು ಜನವರಿ ದಿನೋತ್ಸವ. ಹೌದು ಮಕ್ಕಳೇ? ಎರಡೇ ಅಲ್ಲ? ಅದಕ್ಕಿರೋ ವ್ಯತ್ಯಾಸ ಏನಾದರೂ ಗೊತ್ತಿದೆಯಾ ನಿಮಗೆ? ನಾನು ಪ್ರಶ್ನೆ ಮೂಲಕ ನಿಮಗೆ ಕೇಳುತ್ತಿದ್ದೇನೆ. ಏನು ಗಣತಂತ್ರ ದಿನೋತ್ಸವ ಅಂದ್ರೆ ಆಗಸ್ಟ್ 15 ಅಂದ್ರೆ ಅವೆರಡಕ್ಕೂ ಇರುವ ವ್ಯತ್ಯಾಸವೇನು? ಏನೈತಿ ಬಿಡ್ರಿ, ಬೆಳಿಗ್ಗೆ ಎದ್ದಿವಿ, ಇವತ್ತು ಗಣತಂತ್ರ ದಿನೋತ್ಸವ ಅಂತ ಏನೋ ಕಾಲಕೃತ್ಯ ಮುಗಿಸ್ಕೊಂಡಿವಿ, ಟಿವಿಯಲ್ಲಿ ಏನು ನೋಡಿದ್ವಿ, ಗಣತಂತ್ರ ದಿನೋತ್ಸವ ಡೆಲ್ಲಿಯಲ್ಲಿ ಹೆಂಗೆ ನಡೀತಂತ ನೋಡಿದ್ವಿ. ಸರಿ ಬಿಡು, ಈಗ ನಮ್ಮ ಸ್ಕೂಲಲ್ಲೂ ಆಫೀಸ್ನಲ್ಲಿ ನಡೀತಿದ್ದೆ, ಬಂದು ನಾವು ಕೂಡ ಜಾಯ್ನ್ ಆಗ್ಯಾರ ಅಂತೇಳಿ ಬಂದ್ವಿ. ಅಲ್ಲಿ ಹಿರಿಯರು ಯಾರು ಜೆಂಡಾ ಆವಿಷ್ಕರಣೆ ಮಾಡಿದ್ವಿ, ಇಲ್ಲಿ ಕೊಡ್ವಿ, ಜನಗಣಮನ ಆಡಿದ್ವಿ, ಮನೆಗೆ ಬಂದ್ಬಿಟ್ವಿ. ಅಲ್ಲಿ ಗಣತಂತ್ರ ದಿನೋತ್ಸವ ಅಂದರೆ ಅದಕ್ಕೆ ಒಂದು ಚರಿತ್ರಾತ್ಮಕ ಕಥೆ ಇದೆ. ಹೇಳಿ ಗಟ್ಟಿಗೆ ತುಂಬಾ ಅದ್ಭುತವಾಗಿ ಹೇಳಿದೆ. ಗಣತಂತ್ರ ದಿನೋತ್ಸವ ಅಂದ್ರೆ ಒಂದು ನಿಮಗೆ ಉದಾಹರಣೆಯ ಸಹಿತ ನಾನು ಹೇಳಲು ಇಷ್ಟಪಡ್ತಿದ್ದೇನೆ. ಈಗ ಖರೀದಿಯಾದ ಫೋನ್ ಲಕ್ಷಗಟ್ಟಲೆ ಇರ್ತದೆ. ಸೊ ಅದು ನಡಿಬೇಕಾದ್ರೆ ನಮ್ಗೆ ಏನ ಬೇಕಾಗಿರ್ತದೆ? ಅದರಲ್ಲಿರುವ ಸಾಫ್ಟ್ವೇರ್ OS ಅಥವಾ ಆಂಡ್ರಾಯ್ಡ್ ಬೇಕಾಗಿರುತ್ತೆ. ಸೊ ಆ ಆಂಡ್ರಾಯ್ಡ್ OS ಇಲ್ಲ ಅಂದ್ರೆ ಆ ಕಾಸ್ಟ್ಲಿ ಬೆಲೆ ಬಾಳುವಂತ ಮೊಬೈಲ್ ಕೆಲಸ ಮಾಡ್ತದೆಯಾ? ಒಪ್ತೀರಾ? ಸೊ ಅದೇ ಕ್ರಮವಾಗಿ ನಮಗೆ 1947ರಲ್ಲಿ ಸ್ವತಂತ್ರ ಸಿಕ್ಕಿತು. ಮತ್ತು ಸಿಕ್ಕಾದ ನಂತರ ಮತ್ತೆ ಅದನ್ನು ಬಳಸ್ಬೇಕಂತಂದರೆ ಮತ್ತೆ ಯಾರು ಇರಬೇಕು ಅಧಿಕಾರದಲ್ಲಿ, ಪ್ರಜೆಗಳ ಹಕ್ಕುಗಳೇನು, ಯಾವ ಥರ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿರೋದೆ ನಮಗೆ ಭಾರತದ ಸಂವಿಧಾನ. ಆ ಸಂವಿಧಾನನೇ ನಮಗೆ ದೇಶದ ಆತ್ಮದ ಸರಿಸಮಾನ. ಬಂಧುಗಳೇ ನೆನಪಿರಲಿ. ಸೊ ನಮ್ಮ ಭಾರತ ಸಂವಿಧಾನ ಯಾವುದಕ್ಕೆ ಸಮಾನ ಅಂದರೆ ದೇಹಕ್ಕೆ ಆತ್ಮದ ಸಮಾನ. ಸೊ ನಮ್ಮ ದೇಹ ಎಲ್ಲ ಕೆಲಸ ಮಾಡ್ತಂದ್ರೆ ಆತ್ಮ ಇದ್ರೆ ದೇಹ, ಆತ್ಮ ಹೋಯ್ತಂದ್ರೆ ಇಲ್ಲ. ಸೊ ಅಂತ ಮಹತ್ತರ ಸ್ಥಾನ ನಮ್ಮ ಭಾರತ ಸಂವಿಧಾನಕ್ಕಿದೆ. ಸೊ ಆ ಸಂವಿಧಾನ ನಮ್ಮ ಈ ಸಾಫ್ಟ್ವೇರ್ ಅಳವಡಿಸಿರ್ತಕ್ಕಂಥ ಮೊಬೈಲ್ ಏನು ಹೇಳಿದ್ರಲ್ಲ, ಆ ಮೊಬೈಲ್ಗೆ ರೀಸ್ಟಾರ್ಟ್ ಮಾಡಿ ಇನ್ಸ್ಟಾಲ್ ಮಾಡಿ ರೀಸ್ಟಾರ್ಟ್ ಮಾಡಿದಂಥ ದಿನವೇ ನಮ್ಮ ಭಾರತ ಸಂವಿಧಾನ ದಿನ. ಭಾರತ ಸಂವಿಧಾನ ಗಣರಾಜ್ಯವಾದ ದಿನ ಅವತ್ತು ಜಾರಿಗೆ ಬಂತು. ಯಾವತ್ತು? ಗಣತಂತ್ರ ದಿನೋತ್ಸವ ದಿನ, ಜನವರಿ 26, 1950. ಓಕೆನಾ? ಕ್ಲಾರಿಟಿ ಸಿಗ್ತಾ? ಸೊ ಆದರೆ ಗಣತಂತ್ರ ದಿನೋತ್ಸವಕ್ಕೆ ಮತ್ತು ಸ್ವಾತಂತ್ರ್ಯ ದಿನೋತ್ಸವಕ್ಕೆ ವ್ಯತ್ಯಾಸ ಏನು? ವ್ಯತ್ಯಾಸ ಏನಂದರೆ, ನಮಗೆ ಸ್ವಾತಂತ್ರ್ಯ ಬಂದಾದ ನಂತರ ಅವತ್ತಿನ ದಿನ ದಿಲ್ಲಿ ಎರ್ರಕೋಟದಲ್ಲಿ ಜೆಂಡವನ್ನು ಬ್ರಿಟಿಷ್ ಜೆಂಡ ಕೆಳಗಿಳಿಸಿ ನಮ್ಮ ಭಾರತ ದೇಶದ ಜೆಂಡವನ್ನು ಮೇಲಕ್ಕೆ ಎತ್ತಿಸಿ ಬಾರ್ಡರ್ ಹಾರಿಸ್ತಾರೆ. ಸೊ ಅದು ನಮಗೆ ಸ್ವತಂತ್ರ ಸಿಕ್ಕ ದಿನ ಅಂತೇಳಿ ಅದಕ್ಕೆ ಇಂಡಿಕೇಶನ್. ಮತ್ತು ಗಣತಂತ್ರ ದಿನೋತ್ಸವ ಅಂದ್ರೆ ಏನು? ಗಣತಂತ್ರ ದಿವಸ ನಮಗೆ ಆಲ್ರೆಡಿ ಸ್ವತಂತ್ರ ಸಿಕ್ಕಿದ್ದಾಗಿದೆ. ಸೊ ಆ ಒಂದು ಜೆಂಡವನ್ನು ಎಲ್ಲಿ ಮೇಲ್ಮಟ್ಟದಲ್ಲಿ ಆಲ್ರೆಡಿ ಹಾರಿಸ್ತೀವಿ, ಫ್ಲಾಗ್ ಹಾಸ್ಟಿಂಗ್ ಅಂತ ಹೇಳ್ತಾರೆ, ಫ್ಲಾಗ್ ಅನ್ಫರ್ಲಿಂಗ್ ಅಂತ. ಸೊ ಅದಕ್ಕೆ ನಾವು ಗಣತಂತ್ರ ದಿನೋತ್ಸವ ಅಂತ. ಸೊ ಇವೆರಡರಲ್ಲಿ ವ್ಯತ್ಯಾಸ ಇದೆ.
ಸೊ ಮತ್ತೆ ಗಣತಂತ್ರ ದಿನೋತ್ಸವದ ಸೆಂಟ್ರಲ್ನಲ್ಲಿ ಹೆಂಗ್ ಮಾಡ್ತಾರೆ, ಸ್ಟೇಟ್ನಲ್ಲಿ ಹೆಂಗ್ ಮಾಡ್ತಾರೆ ಅಂತಿದ್ದಾದ್ರೆ, ಸೆಂಟ್ರಲ್ನಲ್ಲಿ ದಿಲ್ಲಿ ಎರ್ರಕೋಟದಲ್ಲಿ ನಮ್ಮ ದೇಶದ ಪ್ರಧಾನ ಆಗಿರ್ತಕ್ಕಂಥವರು ಜೆಂಡಾವನ್ನು ಸೊ ಅರ್ಧ ಮಟ್ಟದಿಂದ ಅರ್ಧ ಲೆವೆಲ್ನಿಂದ ಮೇಲೆ ಕೆತ್ತಿ ಬಾವುಟವನ್ನು ಹಾರಿಸ್ತಾರೆ. ಅದು ಸ್ವತಂತ್ರ ಆಗಿರ್ತದೆ. ಅದೇ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜ್ಪಥದಲ್ಲಿ ದಿಲ್ಲಿನಲ್ಲಿ ಅವರು ಜೆಂಡಾ ಆಲ್ರೆಡಿ ಕಟ್ಟಿರ್ತಕ್ಕಂಥ ಜೆಂಡಾವನ್ನು ಹಾರಿಸೋದು, ಅದನ್ನು ಏನಂತಾರೆ ಫ್ಲಾಗ್ ಅನ್ಫರ್ಲಿಂಗ್ ಅಂತಾರೆ. ಸೊ ಇದು ನಮಗೆ ಸೆಂಟ್ರಲ್ನಲ್ಲಿ ನಡೀತಕ್ಕಂಥದ್ದು. ಮತ್ತು ಅದೇ ಸ್ಟೇಟ್ನಲ್ಲಿ ಆಗಿದ್ರೆ ಸ್ಟೇಟ್ನಲ್ಲಿ ಆ ಸ್ಟೇಟ್ಗೆ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವರು ಜೆಂಡಾ ಹಾರಿಸ್ತಾರೆ. ಸೊ ಅದನ್ನೇ ನಾವು ಏನಂತೀವಿ ಆಗಸ್ಟ್ 15 ಅಂತೀವಿ. ಅದೇ ಆ ಸ್ಟೇಟಿಗೆ ಗವರ್ನರ್ ಆಗಿರ್ತಕ್ಕಂಥವರು ಜೆಂಡಾವನ್ನು ಅನ್ಫರ್ಲಿಂಗ್ ಮಾಡ್ತಾರೆ, ಅದನ್ನು ಜೆಂಡಾ ಆವಿಷ್ಕರಣ ಮಾಡ್ತಾರೆ. ಸೊ ಅದನ್ನೇ ನಾವು ಗಣತಂತ್ರ ದಿನೋತ್ಸವ. ಸೊ ಇವೆರಡು ಬಂಧುಗಳೇ ಗಣತಂತ್ರ ದಿನೋತ್ಸವಕ್ಕೆ ಮತ್ತು ಆಗಸ್ಟ್ 15. ಸೊ ಆದಮೇಲೆ ಇದಕ್ಕೆ ಚರಿತ್ರೆ ಇದೆ. ಚರಿತ್ರೆ ಏನಂತ ಕೇಳ್ತೀರಾ? ಸೊ ಚರಿತ್ರೆ ಏನಪ್ಪ ಅಂತಿದ್ದಾದ್ರೆ, ಸೊ 1930ರಲ್ಲಿ ರಾವಿ ನದಿ ಹತ್ತಿರ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು. ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಳ ಕಾಲಕ್ಕೆ ನಮ್ಮ ನಾಯಕರು ಅವ್ರನ್ನ ಬೇಡಿಕೆ ಹಾಕ್ತಾರೆ, ಅಯ್ಯ ಸ್ವಾಮಿ ನಮಗೆ ಸ್ವಲ್ಪ ಅಧಿಕಾರಗಳು ಕೊಡ್ರಿ, ನಾವು ನಿಮ್ಮ ಅಡಿಯಲ್ಲಿದ್ದೆ, ನಾವು ನಮಗೆ ಬೇಕಾದಂತೆ ನಾವು ಪಾಲಿಸ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ನಾಯಕರಾದ ಸುಭಾಷ್ ಚಂದ್ರ ಬೋಸ್ ಹಾಗೂ ಜವಾಹರ್ಲಾಲ್ ನೆಹರು ಏನಂತಾರೆ, ಚಲ್ ನಮ್ಗೆ ಬೇಕಾಗಿಲ್ಲ, ಅವನದೇನು ಅರ್ಧಂಬರ್ಧ ಸ್ವತಂತ್ರ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಪೂರ್ತಿ ಇಂಡಿಪೆಂಡೆನ್ಸ್, ಟೋಟಲ್ ಇಂಡಿಪೆಂಡೆನ್ಸ್ ಬೇಕಂತ ಅವತ್ತು ಸ್ವರಾಜ್ಯ ಘೋಷಿಸುವುದಾಗಿ ಅವತ್ತು ಜೆಂಡಾನ ಆವಿಷ್ಕರಣ ಮಾಡ್ತಾರೆ. ಸೊ ಅದನ್ನೇ ನಾವು 1930 ಜನವರಿ 26ರಲ್ಲಿ ನಡೆದಿದ್ದು, ಜನವರಿ 1930 ಜನವರಿ 26ರಲ್ಲಿ ನಡೆದಿರೋದು. 1930ರಿಂದ 1947 ಮಟ್ಟ ಅಂದರೆ ಸುಮಾರು 17 ವರ್ಷದ ಕಾಲ ಅವ್ರು ಏನು ಮಾಡ್ತಾರೆ ಅಂದರೆ, ಸ್ವತಂತ್ರ ಸಿಕ್ಕಂತೇನೆ ಕಾನ್ಫಿಡೆಂಟ್ ಆಗಿ 17 ವರ್ಷದ ಕಾಲ ಬ್ರಿಟಿಷರು ಎಷ್ಟು ಲಾಟಿಲಿ ಹೊಡೆದು ಕೂಡ ಆ ಹಠ ಬಿಡದೆ ಜೆಂಡಾ ಇರಿಸಕ್ಕೆ ಬರ್ತಾರೆ. ಇದು ಬಂಧುಗಳೇ. ಅದಾದ ನಂತರ ಮತ್ತೆ ನಮಗೆ ದೇಶದ ನಡೆಸಲಿಕ್ಕೆ ಸಂವಿಧಾನ ಬರುತ್ತೆ. ಆ ಸಂವಿಧಾನಕ್ಕೆ ನೂರಾರು ಮಂದಿ, ಸುಮಾರು 300 ಅವತ್ತು ಎಲ್ಲರೂ ನೋಡಿ ನಮ್ಮ ಭಾರತ ಕಡು ಬಡತನದಿಂದ ಬಂದಿರ್ತಾರೆ, ನಿರಾಕ್ಷರತೆ. ಅವತ್ತು ಏನಾಗಿ ತಾರತಮ್ಯ ಸಮಾಜ ಸಮಾಜ ಬಂತು. ನೀವೆಲ್ಲ ಕೇಳ್ತೀವಿ ಶಾಲೆಗಳು, ಮಠದ ಶಾಲೆಗಳು ಅಂತೀವಿ, ಮಠದಲ್ಲಿ ಮಾತ್ರ ಶಾಲೆಗಳು, ಗುರುಕುಲಗಳು ಇರ್ತೀವಿ, ಗುರುಕುಲಗಳಲ್ಲಿ ಮಾತ್ರ ಶಾಲೆ. ಅದು ಯಾರಿಗೆ ಮೇಲ್ವರ್ಗದವ್ರಿಗೆ ಮಾತ್ರ. ಸೊ ಈ ಅಂತ ವ್ಯವಸ್ಥೆಯಲ್ಲಿ ಭಾರತ ದೇಶ ಸಾವಿರ ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಸಮಯ ಅದು. ಸೊ ಇಂಥದ್ರಲ್ಲಿ ಅವತ್ತು ನಮ್ಮ ಭಾರತ ದೇಶ ಮತ್ತೆ ಗುಲಾಮಗಿರಿಗೆ ಸಿಕ್ಕಾಕಬಾರ್ದು ಅಂತೇಳಿ ಎಲ್ಲರಿಗೆ ಸಮಾನತೆ ಇರಬೇಕು, ಪ್ರಭುತ್ವತೆ ಇರಬೇಕು, ಸ್ವತಂತ್ರತೆ ಇರಬೇಕು, ಸ್ವೇಚ್ಛೆ ಇರಬೇಕೆಂಬ ಒಂದು ನಿಟ್ಟಿನಲ್ಲಿ ಅವತ್ತು ಭಾರತದ ಸಂವಿಧಾನವನ್ನು ರಚಿಸಲಾಗಿದೆ. ಸೊ ಇವತ್ತು ನೋಡ್ರಿ, ನಾವು ಮನೆಯಲ್ಲಿ 4 ಮಂದಿ ಅಣ್ಣ ತಮ್ಮಂದಿರು, ಒಬ್ಬರು ಮಾತಿನಲ್ಲಿ ಒಬ್ಬರು ಇರೋದಲ್ಲ, ಒಬ್ರು ಕೇಳಿದ್ರು ಒಬ್ರು ಉತ್ತರ ಅಂತಾರೆ, ಒಬ್ರು ದಕ್ಷಿಣ. ಇಂಥ ಒಂದು ದಿಕ್ಕಿನಲ್ಲಿ ಕೂಡ ಅವತ್ತು ಎಲ್ಲರನ್ನ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಡೆಸಿರ್ತಕ್ಕಂಥ ಘನತೆ ಯಾರ್ದಂತ ಹೇಳ್ತೀರಾ? ಯಾರ ಬಾಯಿ ಡಾಕ್ಟರ್ ಅಂಬೇಡ್ಕರ್. ಗಟ್ಟಿಗೆ ಹೇಳ್ರಿ. ಎಲ್ಲರಿಗೆ ಇವತ್ತು ಭಾರತ ದೇಶದಲ್ಲಿ ಉಸಿರಾಡ್ತಾ ಇದೀವಿ, ಧ್ವನಿ ಎತ್ತಿ ಮಾತಾಡ್ತಾ ಇದೀವಿ ಅಂತ ಆ ಧ್ವನಿ ಕೊಟ್ಟಿದ್ದು. ನಾವು ದಾರಿಯಲ್ಲಿ ನಡೀತಾ ಇದೀವಿ, ವಿದ್ಯಾ ಓದ್ಕೊಂಡಿವಿ, ಮಕ್ಕಳಿಗೆ ದೊಡ್ಡ ದೊಡ್ಡ ವಿದ್ಯೆ ಓದಿಸ್ತಾ ಇದೀವಿ ಅಂತಂದ್ರೆ ಕೇವಲ ಅದು ಕೊಟ್ಟಿರೋ ಭಿಕ್ಷೆ ಯಾರ್ದಾಗಿರ್ತದೆ ಅಂತ ಹೇಳ್ತೀರಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದ್ರೆ, ಎಜುಕೇಶನ್ ಈಸ್ ಮೋಸ್ಟ್ ಪವರ್ಫುಲ್ ವೆಪನ್ ಟು ಡೂ ಎನಿಥಿಂಗ್ ಅಂತ ಹೇಳ್ತಾರೆ. ಸೊ ವಿದ್ಯೆಗೆ ಆ ಒಂದು ಪವರ್ ಇರ್ತದೆ ಬಂಧುಗಳೇ. ಸೊ ಯಾಕೆಂದ್ರೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿಲ್ಲ ಅಂತಿದ್ದಾದ್ರೆ ಇಂಥ ಸಂವಿಧಾನ ಬರ್ತಿದ್ದೇನೋ ಅಂತಕ್ಕಂಥದ್ದು ನಮ್ಗೆ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ಅವತ್ತು ಅವರು ಓದಿದ್ರು ನಂತರ ಅಸ್ಪೃಶ್ಯತೆಯಲ್ಲಿ ನಂದು ನೋವು ಪಟ್ಟಿದ್ರು. ಯಾಕಂದ್ರೆ ನೀನು ಕೆಳಜಾತಿಯ ಇದು. ಆದರೆ ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಾಗಿದೆ. ಅವರು ಕೆಳಜಾತಿ ಸಮುದಾಯದವರಲ್ಲ, ಅವರು ದೇಶದ ನಾಯಕರು. ದೇಶಕ್ಕೆ ಎಲ್ಲರಿಗೆ ಇವತ್ತು ದೇಶದಲ್ಲಿ ಜೀವಿಸುವ ಎಲ್ಲ ಮನುಷ್ಯರಿಗೆ ಮನುಷ್ಯರಂತೆ ಕಾಣುವ ಒಂದು ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಅಂದರೆ ಅದು ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಂತೇಳಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಸೊ ನಂತರ ಈ ಸಂವಿಧಾನದಲ್ಲಿ ಏನಿದೆ ಅಂದರೆ
ಸೊ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ, ಫಂಡಮೆಂಟಲ್ ಡ್ಯೂಟೀಸ್ ಇದ್ದಾವೆ. ಸೊ ಅವೆಲ್ಲ ಏನು ಎರವಲು ಪಟ್ಟಿಕೊಂಡಿದ್ದಾರೆ ಯಾವುದರಿಂದ ಅಂದರೆ ಅಮೇರಿಕದಿಂದ ಏನಾಗಿದೆ ಫಂಡಮೆಂಟಲ್ ರೈಟ್ಸ್, ರಷ್ಯಾದಿಂದ ಫಂಡಮೆಂಟಲ್ ಡ್ಯೂಟೀಸ್, ಸೊ ಫ್ರಾನ್ಸ್ನಿಂದ ಸಮಾನತೆ, ಸಾಂಸ್ಕೃತಿಕ ಸ್ವೇಚ್ಛೆ ಇವೆಲ್ಲ. ಸೊ ಇವೆಲ್ಲ ಎರವಲು ಪಡೆದುಕೊಂಡಂತ ಮಾತ್ರ ಇವ್ರು ಏನು ಹೇಳ್ತಾರೆ ಕೆಲವರು, ಸಂವಿಧಾನ ಕಾಪಿ ಮಾಡ್ಯಾರಂತೆ. ಕಾಪಿ ಅಲ್ಲ, ಕಾಪಿ ಮಾಡಿರೋದು ಇಲ್ಲಂತಲ್ಲ, ಅದು ಕೇವಲ ಇನ್ಸ್ಪಿರೇಷನ್ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಸೊ ಹೀಗಿರುವಾಗ ನಮ್ಮ ದೇಶದ ಸಂವಿಧಾನ ಅಂದರೆ ಪ್ರಿಂಟ್ ಮಾಡಿರೋದಲ್ಲ ಬಂಧುಗಳೇ, ಮತ್ತು ಏನಾದರೂ ಅದನ್ನು ಏನು ಸಬ್ಸ್ಕ್ರೈಬ್ ಮಾಡಿರೋದಲ್ಲ ಬಂಧುಗಳೇ, ಇದನ್ನು ಲಿಖಿತಪೂರ್ವಕವಾಗಿ ಬರೆದಿಟ್ಟಿರ್ತಕ್ಕಂಥ ಪ್ರಪಂಚದ ಅತಿ ದೊಡ್ಡದಾದ ಒಂದು ಸಂವಿಧಾನ ಬಂಧುಗಳೇ. ಸೊ ಇಂಥ ಅದ್ಭುತವಾದ ಸಂವಿಧಾನದ ಅಡಿ ಮಹಾವೃಕ್ಷದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ ಬಂಧುಗಳೇ. ಸೊ ಇಂಥ ಒಂದು ಅದ್ಭುತವಾದ ಸಂವಿಧಾನದ ಅಡಿಯಲ್ಲಿ ನಾವು ಶ್ರೇಷ್ಠರಾಗಿ ಬಾಳುತ್ತಾ ನಮ್ಮ ವಿಧಿಗಳನ್ನು ಸಂರಕ್ಷಣೆ ಮಾಡುತ್ತಾ ನಮ್ಮ ಡ್ಯೂಟಿಗಳನ್ನು ಮಾಡುತ್ತಾ ನಮ್ಮ ದೇಶವನ್ನು ಕಟ್ಟುವ ದಾರಿಯಲ್ಲೇ ನಡೆಯೋಣ ಅಂತೇಳಿ ನಿಮ್ಮೆಲ್ಲರಿಗೆ ವಂದಿಸಿ ಹೇಳುತ್ತಾ, ಸೊ ಈ ಒಂದು ಅವಕಾಶ ಕೊಟ್ಟಿದ್ದದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೈ ಹಿಂದ್, ಜೈ ಭಾರತ್, ಜೈ ಮಾತಾ.